ಪ್ರತಿಯೊಬ್ಬರಿಗೂ ಶುಭ ಮುಂಜಾನೆ. It's again such a beautiful time and honor to be in your presence, in all of your presence. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರ ಮುಂದೆ ಇರುವುದು ತುಂಬಾ ಸಂತೋಷಕರವಾಗಿದೆ. So nice to be here. How many of you are happy today? ಎಷ್ಟು ಜನ ಸಂತೋಷವಾಗಿದ್ದೀರಾ ಈ ದಿನ? ಆಮೆನ್. So today we'll be studying about God's chosen vessel. ಈ ದಿನ ನಾವು ದೇವರು ಆಯ್ದುಕೊಂಡ ಪಾತ್ರೆ ಎಂಬುವ ವಿಷಯವಾಗಿ ನೋಡೋಣ. So when we think about a vessel, what comes to our mind? ನಾವು ಪಾತ್ರೆ ಎಂದ ಕೂಡಲೇ ನಮ್ಮ ತಲೆಯಲ್ಲಿ ಏನು ಬರುತ್ತದೆ? So you might see some plates which we eat food. ನಾವು ಊಟ ಮಾಡುವಂತಹ ಪಾತ್ರೆಗಳು ನಮ್ಮ ತಲೆಯಲ್ಲಿ ಬರಬಹುದು. We might see the pottery, the mud vessels. ಮಡಿಕೆಯ ಪಾತ್ರೆಗಳು ಸಹ ನಮ್ಮ ಮನಸ್ಸಿನಲ್ಲಿ ಬರಬಹುದು. And we also see some of the vessels that are mentioned in the Bible which were used in the tabernacle. ನಾವು ಕೆಲವೊಂದು ಪಾತ್ರೆಗಳು ಬೈಬಲ್ನಲ್ಲಿ ಬರೆದಿರುವಂತಹ ಪಾತ್ರೆಗಳ ಬಗ್ಗೆ ನೋಡೋಣ. ದೇವ ಮಂಜೂಷದ ಗುಡಾರದ ಒಳಗಿಟ್ಟಂತ ಪಾತ್ರೆಗಳ ಬಗ್ಗೆಯೂ ನಾವು ನೋಡೋಣ. So there are different types of vessels that we see everywhere around us. ಅನೇಕ ರೀತಿಯ ಪಾತ್ರೆಗಳು ನಮ್ಮ ಸುತ್ತಮುತ್ತಲೂ ನಾವು ನೋಡುತ್ತೇವೆ. So but what does the Bible say about we being as a vessel? ಬೈಬಲ್ನಲ್ಲಿ ನಾವು ಪಾತ್ರೆಗಳಾಗಿದ್ದೇವೆ ಎಂಬುದರ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋಣ. Let's turn our Bibles to Isaiah chapter 64 verse 8. ಯೆಶಾಯ 64:8 ನೋಡೋಣ. It reads, can someone read please? ಯಾರಾದರೂ ಒಬ್ರು ಓದ್ತೀರಾ? Isaiah 64:8. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಯೆಹೋವನೇ. Thank you. So here we see that the Father is the potter. ಇಲ್ಲಿ ನಾವು ನೋಡುತ್ತೇವೆ ತಂದೆಯು ಕುಂಬಾರನಾಗಿದ್ದಾನೆ, We are the clay. ನಾವು ಜೇಡಿ ಮಣ್ಣಾಗಿದ್ದೇವೆ. God is going to shape us into the vessel that puts us a purpose into. ದೇವರು ನಮ್ಮನ್ನು ಜೇಡಿ ಮಣ್ಣಾಗಿರುವ ನಮ್ಮನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಒಂದು ರೂಪವನ್ನು ಕೊಡಲಿಕ್ಕಿದ್ದಾನೆ. So we have to understand that every one of us have a purpose in life. ನಾವು ಇಲ್ಲಿ ತಿಳಿದುಕೊಳ್ಳಬೇಕು, ನಮ್ಮ ಎಲ್ಲರಿಗೂ ಒಂದು ನಮ್ಮ ಜೀವಿತದಲ್ಲಿ ಉದ್ದೇಶವಿದೆ ಎಂಬುದನ್ನು. God has designed you and shaped you to be certain someone. ದೇವರು ನಮ್ಮನ್ನು ಎಲ್ಲರಿಗೂ ಒಂದು ರೂಪವನ್ನು ಕೊಟ್ಟು ಏನಾದರೂ ಒಂದು ಆಗಬೇಕೆಂದು ಉದ್ದೇಶವನ್ನು ಇಟ್ಟಿದ್ದಾನೆ. God doesn't want us to be just a clay in the corner. ದೇವರು ನಾವು ಒಂದು ಬರೀ ಜೇಡಿ ಮಣ್ಣಾಗಿ ಒಂದು ಮೂಲೆಯಲ್ಲಿ ಬಿದ್ದಿರಬೇಕೆಂದು ಎಣಿಸುವುದಿಲ್ಲ. But He wants us to be a vessel that is useful unto Him. ಆತನು ನಾವು ಒಂದು ಉಪಯೋಗಕ್ಕೆ ಬರುವಂತ ಪಾತ್ರೆಯನ್ನಾಗಿ ಇರಬೇಕೆಂದು ಬಯಸುತ್ತಾನೆ. So let's turn to Romans chapter 9 verse 21. ರೋಮನರಿಗೆ ಬರೆದ ರೋಮನ್ಸ್ ಚಾಪ್ಟರ್ 9 verse 22. 9:21 ನೋಡೋಣ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? Amen. ಆಮೆನ್. Here we see that God is shaping, like here we see that a potter has the right to use the clay. ಇಲ್ಲಿ ನಾವು ನೋಡುತ್ತೇವೆ ಕುಂಬಾರನಿಗೆ ಆ ಜೇಡಿ ಮಣ್ಣನ್ನು ಉಪಯೋಗಿಸಿಕೊಳ್ಳುವ ಅಧಿಕಾರವಿದೆ ಎಂಬುದನ್ನು. To shape that clay into a special purpose or for common use. ಆ ಮಣ್ಣನ್ನು ಉಪಯೋಗಿಸಿಕೊಂಡು ಒಂದು ಉತ್ತಮವಾದ ಬಳಕೆಗೆ ಬರುವಂತಹ ಪಾತ್ರೆಯನ್ನು, ಹೀನವಾದ ಬಳಕೆಗೆ ಬರುವಂತಹ ಪಾತ್ರೆಯನ್ನು ಮಾಡಲಿಕ್ಕೆ ಆತನಿಗೆ ಅಧಿಕಾರ ಉಂಟು. So it's important for us to notice here ಇಲ್ಲಿ ಒಂದು ಮುಖ್ಯವಾಗಿ ನಾವು ನೋಡಬೇಕಾದದ್ದು ಏನಿದೆ ಎಂದರೆ both of these vessels are being used. ಎರಡೂ ಪಾತ್ರೆಗಳು ಸಹ ಉಪಯೋಗಕ್ಕೆ ಬರುವಂತದ್ದು. So we has like if you take our homes as an example, ನಮ್ಮ ಮನೆಯನ್ನೇ ನಾವು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ, so we usually have two types of dishes. ಮನೆಯಲ್ಲಿ ಎರಡು ರೀತಿಯಾದ ಪಾತ್ರೆಗಳಿವೆ. So one which we use for a daily use, ನಾವು ಒಂದು ತರದ ಪಾತ್ರೆಯನ್ನು ದಿನಾ ಬಳಕೆಗೆ ಬಳಸುತ್ತೇವೆ. and few of these vessels we keep it separate so that we only use it when guests come. ಕೆಲವೊಂದು ಪಾತ್ರೆಗಳನ್ನು ನಾವು ಹುಷಾರಾಗಿ ಎತ್ತಿಡ್ತೇವೆ, ಬರೇ ಗೆಸ್ಟ್ಗಳು ಬಂದಾಗ ಮಾತ್ರ ಉಪಯೋಗಿಸಲು. How many of you do it?
ಎಷ್ಟು ಜನ ಈ ರೀತಿಯಾಗಿ ಮಾಡ್ತೇವೆ? So everyone has in their homes itself, we have two types of vessels that we use. ನಮ್ಮ ಮನೆಯಲ್ಲೇ ನಾವು ಎರಡು ವಿಧವಾದ ಪಾತ್ರೆಗಳನ್ನು ಬಳಸುತ್ತೇವೆ. So one for our personal use and one for something like a special event. ಒಂದು ನಮ್ಮ ದಿನ ಬೆಳಕಿಗಾಗಿ ನಾವು ಉಪಯೋಗಿಸ್ತೇವೆ, ಇನ್ನೊಂದನ್ನು ವಿಶೇಷವಾಗಿ ಅತಿಥಿಗಳು ಬಂದಾಗ ಉಪಯೋಗಿಸ್ತೇವೆ. But what we have to notice here, we are using both the vessels. ಏನು ನಾವು ಇಲ್ಲಿ ನೋಡುತ್ತೇವೆ ಅಂದರೆ ಎರಡೂ ರೀತಿಯಾದ ಪಾತ್ರೆಗಳನ್ನು ಸಹ ನಾವು ಬಳಸುತ್ತೇವೆ ಎಂಬುದಾಗಿ. In the same way, ಅದೇ ರೀತಿಯಾಗಿ God has two types of vessel, the purpose, the special vessel and also the common vessel, and God going to use both of them. ಅದೇ ರೀತಿ ದೇವರು ಸಹ ಉತ್ತಮವಾದ ಬಳಕೆಗೆ ಬರುವಂತ ಪಾತ್ರೆಯನ್ನು ಹೀನವಾಗಿ ಬಳಸುವಂತ ಪಾತ್ರೆಯನ್ನು ಎರಡನ್ನೂ ಸಹ ಬಳಸುವವರಾಗಿದ್ದಾರೆ. So let's not worry about are we a special vessel or are we a common vessel. ನಾವು ಒಂದು ಉತ್ತಮವಾದ ಬಳಕೆಗೆ ಬರುವಂತ ಪಾತ್ರೆಗಳು ಅಥವಾ ಹೀನವಾದ ಬಳಕೆಗೆ ಬರುವಂತ ಪಾತ್ರೆಗಳು ಎಂಬುದಾಗಿ ಚಿಂತಿಸುವುದು ಬೇಡ. But let us make sure that we are vessels that we are being used in the kingdom. ಆದರೆ ನಾವು ಬಳಕೆಗೆ ಬರುವಂತ ಪಾತ್ರೆ ಆಗಿರಬೇಕು. Amen. ಆಮೆನ್. Amen. ಆಮೆನ್. So let's turn our Bibles to 2 Timothy chapter 2 verse 21. ಸೆಕೆಂಡ್ ತಿಮೋಥಿ ಚಾಪ್ಟರ್ 2:31 ನೋಡೋಣ.